ವೆಲ್ಕಮ್ ಟು ಶ್ರೀಕೃಷ್ಣ ಕನ್ನಡ ಯೂಟ್ಯೂಬ್ ಚಾನಲ್. ಪ್ರಿಯ ಸ್ನೇಹಿತರೆ, ನಾವು ಎಲ್ಲಿಂದ ಬಂದೆವು, ನಾವು ಎಲ್ಲಿಗೆ ಹೋಗಬೇಕು, ಜೀವನದ ಪ್ರಶ್ನೆಗಳು ನಮ್ಮ ಮನಸ್ಸಿನ ಆಳದಲ್ಲಿ ಅಡಗಿವೆ. ಗೌತಮ ಬುದ್ಧನ ಬೋಧನೆಗಳು ಈ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತವೆ. ಆತ ಹೇಳಿದ ಮಾತುಗಳನ್ನು ಗಮನಿಸಿ. ಹುಟ್ಟುವುದು ಜನನದ ಪ್ರಾರಂಭ, ಸಾಯುವುದು ಮರಣದ ಅಂತ್ಯ. ಅದರಿಂದಾಗಿ ನಿಧಾನವಾಗಿ ಬದಲಾವಣೆಗಳನ್ನು ಸ್ವೀಕರಿಸಿ. ದುಃಖವು ಜೀವನದ ಒಂದು ಸಾಮಾನ್ಯ ಅಂಗ. ಅದನ್ನು ಸ್ವೀಕರಿಸಿ, ಪರಿಹರಿಸಿ. ಯಾವುದೇ ರೀತಿಯ ಕಷ್ಟಗಳನ್ನು ಎದುರಿಸುವಾಗ ಪ್ರಯತ್ನಿಸಿ ಮತ್ತು ನಿಮ್ಮ ಧೈರ್ಯವನ್ನು ಉಳಿಸಿ. ಸುಖವು ಆತ್ಮಶಾಂತಿಯ ಒಂದು ರೂಪ. ಅದಕ್ಕಾಗಿ ಅತ್ಯಂತ ಸಮರ್ಪಕವಾಗಿ ಪ್ರಯತ್ನಿಸಿ. ನಿಮ್ಮ ಮನಸ್ಸನ್ನು ಶುದ್ಧವಾಗಿಡಿ. ಕೆಲಸಗಳನ್ನು ಮಾಡಿ. ಧ್ಯಾನದಲ್ಲಿ ಏಕಾಗ್ರವಾಗಿರಿ. ತುಂಬಾ ಜನ ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಬಯಸ್ತಿದ್ದೀನಿ. ಹಾಗೆ ನಾವು 500 ಸಬ್ಸ್ಕ್ರೈಬರ್ಸ್ಗೆ ತುಂಬ ಹತ್ತಿರವಾಗಿದ್ದೀವಿ. ವಿಡಿಯೋ ನೋಡಿದವರೆಲ್ಲನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇನ್ನೇನು ಮಳೆಗಾಲ ಸ್ಟಾರ್ಟೇ ಆಯಿತು. ಈಗಂತೂ ಎಲ್ಲರೂ ಅವ್ರವ್ರ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತೀರಾ. ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಪ್ಲೇಸ್ ಕಾಮೆಂಟ್ ಮಾಡಿ. ಪರಿಶುದ್ಧವಾದ ಮನಸ್ಸಿನಿಂದ ಬೆಳಕನ್ನು ನೋಡಿ. ಸಮಸ್ತ ಕಷ್ಟಗಳನ್ನು ಉದಾತ್ತವಾಗಿ ನೋಡಿ. ಪ್ರೀತಿಯ ಬಲದಿಂದ ಸಮಸ್ತ ಜಗತ್ತನ್ನು ಪ್ರೀತಿಸಿ. ಪ್ರೀತಿಯ ಕುರಿತು ಧ್ಯಾನಿಸಿ. ಆತ್ಮನನ್ನು ಅತ್ಯಂತ ಪರಿಶುದ್ಧವಾಗಿಡಿ. ಅದನ್ನು ಮೇಲೆತ್ತಿ ಅದ್ವೈತವನ್ನು ಅನುಭವಿಸಿ. ಸಮಸ್ತ ಕ್ಷುದ್ರ ಆಸೆಗಳನ್ನು ತ್ಯಜಿಸಿ ಮಹಾ ಆಸೆಗಳ ಕಡೆಗೆ ಹೋಗಿ. ನಿಮ್ಮ ಉದ್ದೇಶವನ್ನು ಸ್ಪಷ್ಟವಾಗಿ ಅರಿತು ಅದನ್ನು ಸಾಧಿಸಲು ಪ್ರಯತ್ನಿಸಿ. ಜೀವನ ಎಂದರೆ ಸಂಪೂರ್ಣವಾಗಿ ವಿಚಾರಿಸಿದಾಗ ಅದು ಒಂದು ಅದ್ಭುತ ಪ್ರಯಾಣ. ಈ ಪ್ರಯಾಣದಲ್ಲಿ ನಾವು ಅನೇಕ ಹಂತಗಳನ್ನು ಹಾರುತ್ತೇವೆ. ಕೆಲವೊಮ್ಮೆ ಸೋಲುತ್ತೇವೆ. ಆದರೆ ನಿರಾಸೆಯಲ್ಲಿ ಮುಳುಗಬಾರದು. ನಮ್ಮ ಸ್ವಪ್ನಗಳನ್ನು ಹಿಡಿಯಲು ನಾವು ಪ್ರತಿಸ್ಪರ್ಧಿಗಳಾಗಬೇಕಾಗುತ್ತದೆ. ನಮ್ಮ ಗುರಿಯ ಕಡೆಗೆ ನಡೆಯುವ ಈ ಪ್ರಯಾಣದಲ್ಲಿ ಪರಿಶ್ರಮಿಸುವ ಉತ್ಸಾಹ ಮತ್ತು ಧೈರ್ಯ ನಮ್ಮ ಹತ್ತಿರ ಇರಲಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ಮತ್ತೊಂದು ಟಾಪಿಕ್ಕಿಂದ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.